ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ನಾನು ಈಗಾಗಲೇ ಗಣೇಶನ ಹಬ್ಬದ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ, ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಿ ಫ್ರೆಂಡ್ಸ್. ಇವತ್ತು ನಾನು ಹಾಕ್ತಾ ಇರುವಂತಹ ವಿಡಿಯೋ ನನ್ನ ತವರು ಮನೆಯ ವಿಡಿಯೋ. ನನ್ನ ತವರು ಮನೆಯಲ್ಲಿ ಗಣೇಶನನ್ನ ಇಲಿ ಪಂಚಮಿ ದಿವಸ ವಿಸರ್ಜನೆಯನ್ನ ಮಾಡ್ತಾರೆ. ಆ ದಿವಸದ ವಿಡಿಯೋವನ್ನ ನಾನು ನಿಮಗೆ ಇವತ್ತು ಹಾಕ್ತಾ ಇದ್ದೀನಿ. ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರುತ್ತೆ. ಕೆಲವೊಂದು ಕಡೆ ಗಣೇಶನ ಹಬ್ಬದ ದಿವಸನೂ ವಿಸರ್ಜನೆಯನ್ನ ಮಾಡ್ತಾರೆ, ಕೆಲವೊಂದು ಕಡೆ ಇಲಿ ಪಂಚಮಿ ದಿವಸ ಮಾಡ್ತಾರೆ, 3 ದಿವಸಕ್ಕೂ ವಿಸರ್ಜನೆ ಮಾಡ್ತಾರೆ, 4 ದಿವಸಕ್ಕೆ, 5 ದಿವಸಕ್ಕೆ, ಈ ತರಹ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಿರ್ತಾರೆ. ಅವರ ಪದ್ಧತಿ ಅಂತಾನೆ ಅವರು ಆವತ್ತು ವಿಸರ್ಜನೆಯನ್ನ ಮಾಡ್ತಾರೆ. ಅಲ್ಲಿ ತನಕನೂ ಗಣೇಶನಿಗೆ ದಿವಸನೂ ಪೂಜೆಯನ್ನ ಮಾಡೋದು, ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋದು, ಈ ತರಹ ನಡ್ಕೊಂಡು ಬಂದಿರುತ್ತೆ. ಈ ಗಣೇಶನ ಹಬ್ಬ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ತುಂಬಾನೇ ಇಷ್ಟದ ಹಬ್ಬ ಇದು. ನನ್ನ ಅಮ್ಮನ ಮನೆಯಲ್ಲಿ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಆದ್ರೆ ಈ ವರ್ಷ ಮಳೆಗೆ ಡೇರೆ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಅಷ್ಟೇ ಡೇರೆ ಹೂ ಆಗ್ತಾ ಇದೆ. ನೀರು ಸೋಣೆ ಗಿಡನೂ ತುಂಬಾನೇ ಇದೆ, ಅದನ್ನು ನೀವು ಮುಂದೆ ನೋಡಬಹುದು, ಮುಂದೆ ಇದೆ. ಹಾಗೆ ಸೇವಂತಿಗೆ ಗಿಡನೂ ಸ್ವಲ್ಪ ಆಗ್ತಾ ಇದೆ ಇವಾಗ ಅಷ್ಟೇ. ಈ ತರಹ ಗಾರ್ಡನ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವಾಗಿ. ನಂತರ ನಾವು ಗಣೇಶನ ಪೂಜೆಯನ್ನ ನೋಡೋದಕ್ಕೆ ಮುಂದೆ ಹೋಗೋಣ. ಇಲ್ಲಿ ಗಣೇಶನ ಪೂಜೆ ಹೇಳಿದೆ ಅಲ್ವಾ, ಅಂದ್ರೆ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಇರುತ್ತೆ. ಪುರೋಹಿತರು ಬಂದು ಪೂಜೆಯನ್ನ ಮಾಡಿ ನಂತರ ವಿಸರ್ಜನೆಯನ್ನ ಮಾಡೋದಿರುತ್ತೆ. ವಿಸರ್ಜನೆಯನ್ನ ಮಾಡೋ ಹೊತ್ತಿಗೆ ಹೊರಗಡೆ ಗಣೇಶನನ್ನ ಕೂರಿಸಿ ಮತ್ತೆ ಆರತಿಯನ್ನ ಮಾಡಿ ನಂತರ ಹೊಳೆ, ಬಾವಿ ಈ ತರಹ ಎಲ್ಲಿ ಅವರಿಗೆ ಅನುಕೂಲ ಇರುತ್ತೋ ಅಲ್ಲಿ ತಗೊಂಡು ಹೋಗಿ ಗಣೇಶನ ವಿಸರ್ಜನೆಯನ್ನ ಮಾಡುವಂತಹ ಪದ್ಧತಿ ಇರುತ್ತೆ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ನನ್ನ ತಮ್ಮಂದಿರೆಲ್ಲ ಚೆನ್ನಾಗಿ ಪೂಜೆಯನ್ನು ಮಾಡಿ ವಿಸರ್ಜನೆಯನ್ನು ಮಾಡ್ತಾರೆ. ನಾವೆಲ್ಲ ಹಬ್ಬಕ್ಕೆ ಊರಿಗೆ ಹೋದರೆ ಒಂದು ದಿನ ಆದರೂ ನಾವು ತವ್ರ ಮನೆಗೆ ಹೋಗದೇ ಇದ್ರೆ ನಮಗೆ ಹಬ್ಬ ಪೂರ್ತಿ ಆದಂತೆ ಅನಿಸೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಕೂಡ ಒಂದು ದಿನ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಪೂಜೆಯನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಬಂದೆ. ಇವಾಗ ನಾನು ಬೆಂಗಳೂರಿಗೆ ಬಂದ ನಂತರ ಈ ವಿಡಿಯೋವನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ಯಾವಾಗಲೂ ಗಣಪತಿಯನ್ನು ಮಧ್ಯಾಹ್ನನೇ ವಿಸರ್ಜನೆಯನ್ನು ಮಾಡ್ತಾರೆ, ಕೆಲವೊಂದು ಕಡೆ ಸಂಜೆನೂ ವಿಸರ್ಜನೆಯನ್ನು ಮಾಡ್ತಾರೆ. ಮಧ್ಯಾಹ್ನ ಸತ್ಯ ಗಣಪತಿ ಕಥೆಯನ್ನು ಮಾಡಿ ಅದರ ನಂತರ ಗಣಪತಿಯ ವಿಸರ್ಜನೆಯನ್ನು ಮಾಡುವಂತಹ ವಾಡಿಕೆ ಇದೆ. ಅಂದರೆ ಮಧ್ಯಾಹ್ನ ಊಟದೊಳಗೇನೆ ಕಾರ್ಯಕ್ರಮ ಎಲ್ಲ ಮುಗಿದಿರುತ್ತೆ. ಬನ್ನಿ ಇವಾಗ ಗಣಪತಿ ಪೂಜೆಯನ್ನು ವಿಸರ್ಜನೆ ಮಾಡೋದು ಯಾವ ಥರ ಅಂತೆಲ್ಲ ನೋಡೋಣ. ओम नमस्ते रुद्रमन्यो उषोदय नमस्ते सुगन्धने बाहुभ्यामते नमः यातशिश्वतमाशोन् बभूव देविनः शिवाय सर्व्याय तोतया रुद्रमय यादेव शिवागुरुपुरपुराकाशिने या रत्नवासत्तमया गिरिशन्तार्जागरीः या विशुगिरिशन्तस्ते विमर्शस्तमे शिवागिरिप्रतां सुमायुं ते पुरुषद्वत् शिवेन वचसा त्वा गिरिशाच्चावदामसे यथा सर्वमिज्जगदेक्ष्मपुंसुमनासत् अद्यवोषधि मुक्ता प्रथमो दिव्यो विशप महीकृष्य सर्वा अन्यम्बयत् सर्वा आश्रयात् धान्यः असव्यस्ताम्रो अरुणवतमप्रुसुमङ्गलः ये चैवागुं रुद्रा अमृतात्मने अमृतोपस्तरणमसि स्वाहा। ओम प्राणाय स्वाहा, अपानाय स्वाहा, प्राणाय स्वाहा, मुण्डानाय स्वाहा, स्वाहा मध्ये पाने समर्पयामि। एतत् समानस्ते अहमन्नम् 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 अहमन्नादो अहमन्नादो अहमन्नाद अहद्वशलो
ನೋಡ ಒಬ್ರು ಹೇಳುವಾಗ ಯಾರಿಗೆ ಬಾಯಿ ಬಿಟ್ಕೊಳ್ಬೇಕಲ್ಲ. ಅಲ್ಲ ಗೌರಿ ನೀ ಟಚ್ ಮಾಡೋಣ. ನಾವು ವಿಡಿಯೋ ಆನ್ ಮಾಡ್ಕೊಂಡಿದ್ವಿ. ಮುಂದೆ ಹೇಳ್ಬೇಕು ಸರಿ ಎಲ್ಲರೂ ಇಡ್ತೆ ಒಟ್ಟಿಗೆ ಹಾಕೋದವು ಕೊಡಿ ಇಲ್ಲಿ ಇಡಿ ತಗ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಗಣೇಶನ ಹಬ್ಬದ ವಿಡಿಯೋ ಜೊತೆಗೇನೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.